ನ್ಯಾಷನಲ್ ಹೈವೇ ಟೋಲ್ ಪ್ಲಾಜಾದಲ್ಲಿ ಕೆಲಸ ಮಾಡ್ತಾ ಇರುವಂತಹ ಕಾರ್ಮಿಕರಿಗೆ ಅನ್ಯಾಯ ಆಗ್ತಿದೆ ಅಂತ ಹೇಳಿ ಕರ್ನಾಟಕ ರಕ್ಷಣಾ ವೇದಿಕೆ ಅಧ್ಯಕ್ಷರಾದ ಎಂಎಸ್ ಸುರೇಶ್ ಅವರು ಹೇಳಿದ್ರು. ಮಾಧ್ಯಮಗಳೊಂದಿಗೆ ಮಾತನಾಡಿದಂತ ಅವರು ಹುಬ್ಬಳ್ಳಿ ತಾಲೂಕಿನ ನಲ್ವಡಿ ಬಳಿಯಲ್ಲಿರುವಂತಹ ಟೋಲ್ ಪ್ಲಾಜಾದಲ್ಲಿ ಸುಮಾರು 60 ಕಾರ್ಮಿಕರಿಗೆ ಕೊಡಬೇಕಾದ ಸಂಬಳ, ಪಿಎಎಫ್, ಸಿಬ್ಬಂದಿಗಳಿಗೆ ಯಾವುದೇ ರೀತಿಯಂತಹ ಭದ್ರತೆ ಇಲ್ಲ ಅಂತ ಹೇಳಿ ಹೇಳಿದ್ರು. ಈ ಸಂದರ್ಭದಲ್ಲಿ ರಾಜ್ಯ ಉಪಾಧ್ಯಕ್ಷರಾದ ಯೂಸುಫ್ ಡಂಬಳ್, ಗದಗ ಜಿಲ್ಲಾಧ್ಯಕ್ಷರಾದ ದಾವೂದ್ ಖಾನ್ ಹಾಗೂ ಹನುಮಂತ ಕೋನೆಸಾಗರ ಸೇರಿದಂತೆ ಅನೇಕರು ಉಪಸ್ಥಿತರಾಗಿದ್ದರು. ಕರ್ನಾಟಕ ಯುವ ರಕ್ಷಣಾ ವೇದಿಕೆ ಗದಗ ಜಿಲ್ಲೆಯ ಒಂದು ಜಿಲ್ಲಾ ಘಟಕದ ವತಿಯಿಂದ ಗದಗ ಸಮೀಪದ ನಲವಾಡಿ ಟೋಲ್ ಪ್ಲಾಜಾ ರಾಷ್ಟ್ರೀಯ ಹೆದ್ದಾರಿಯ ಒಂದು ಕಾರ್ಮಿಕರ ಸಮಸ್ಯೆಗೆ ಈ ದಿನ ಏನು ನಾವು ಮತ್ತು ನಮ್ಮ ತಂಡ ಭೇಟಿ ಕೊಟ್ಟಿದ್ವಿ. ಈ ದಿನ ಈ ಒಂದು ಕಾರ್ಮಿಕರ ವರ್ಗಕ್ಕೆ ಆಗಿರ್ತಕ್ಕಂಥ ಅನ್ಯಾಯ ಹಲವಾರು. ಏನಪ್ಪ ಅಂತಂತಂದರೆ, ಸಂಬಂಧಪಟ್ಟಿರ್ತಕ್ಕಂಥ ಇಲಾಖೆಗಳ ಹಣವನ್ನು ಇವರು ತುಂಬದೇನೆ ಇಲ್ಲಿನ ಕಾರ್ಮಿಕರಿಗೆ ದೋಖಾ ಮಾಡಿದ್ದಾರೆ. ಅಂದರೆ ಕಾರ್ಮಿಕರ ಒಂದು ಇಲಾಖೆಗೆ ಸಂಬಂಧಪಟ್ಟಿರ್ತಕ್ಕಂಥ ESI ಮತ್ತು PF ಹಣವನ್ನು ಸರಿಯಾಗಿ ಸಂಬಂಧಪಟ್ಟಿರ್ತಕ್ಕಂಥ ಇಲಾಖೆಗೆ ತುಂಬಿರಲ್ಲ. ಎರಡನೇದಾಗಿ ಟೋಲು ಸಿಬ್ಬಂದಿಗಳು ಅಂತ ಬಂದಾಗ ಅವರಿಗೆ ಸರಿಯಾದಂಥ ವೇತನವನ್ನು ಇವರು ನೀಡಿಲ್ಲ. ಹಾಗಾಗಿ ಇಲ್ಲಿರ್ತಕ್ಕಂಥ ಎಲ್ಲ ನಮ್ಮ ಅಮಾಯಕ ಕಾರ್ಮಿಕರಿಗೆ ಕಳೆದ ಹಲವಾರು ವರ್ಷಗಳಿಂದ ಅವ್ರಿಗಾಗಿರ್ತಕ್ಕಂಥ ಅನ್ಯಾಯಕ್ಕೆ ನ್ಯಾಯ ಸಿಗಬೇಕು ಅಂತೇಳಿ ನಾಳೆ ದಿನ ನಾವು ಸಂಬಂಧಪಟ್ಟಿರ್ತಕ್ಕಂಥ ಇಲಾಖೆಗಳೊಟ್ಟಿಗೆ ಈಗ ಆಲ್ರೆಡಿ ಕರೆಯ ಮುಖಾಂತರ ಅವರಿಗೆ ಮಾಹಿತಿಯನ್ನು ಮುಟ್ಟಿಸಿದ್ದೀವಿ. ಬರೋ ದಿನಮಾನಗಳಲ್ಲಿ ಈ ಒಂದು ಟೋಲು ಕಾರ್ಮಿಕರುಗಳಿಗೆ ಸರಿಯಾದಂಥ ವ್ಯವಸ್ಥೆ ಜೊತೆಯಲ್ಲಿ ಇಲ್ಲಿ ನಾವು ನೋಡಿರೋ ಪ್ರಕಾರ ಇಲ್ಲಿನ ಸಿಬ್ಬಂದಿಗಳಿಗೆ ಹಲವಾರು ತೊಂದರೆಗಳಿದೆ. ಸರಿಯಾದಂಥ ಒಂದು ಕಾರ್ಯಚಟುವಟಿಕೆ ಮಾಡಿರ್ತಕ್ಕಂಥ ಸಿಬ್ಬಂದಿಗಳಿಗೆ ಅವ್ರದ್ದೇ ಆದಂಥ ಒಂದು ಒಡನಾಟಕ್ಕೆ ಅವರಿಗೆ ಸರಿಯಾದ ವ್ಯವಸ್ಥೆಗಳಿಲ್ಲ. ಅವ್ರಿಗೇನಾದ್ರು ಅನಾಹುತ ಆಯಿತು ಅಂತಂದರೆ ಇಲ್ಲಿ ಯಾರು ಆ ಒಂದು ವಿಚಾರವಾಗಿ ಅನಾಹುತಕ್ಕಾಗಲಿ ಯಾರು ಹೊಣೆ ಅಲ್ಲ ಅಂತೇಳಿ ಒಂದು ಸ್ಟೇಟ್ಮೆಂಟ್ ಕೂಡ ಅವರು ಮಾಡಿಸ್ಕೊಂಡಿದ್ದಾರೆ ಕಂಪ್ನಿಯವರು. ಇದು ತಪ್ಪು. ಈಗ ಕಂಪ್ನಿಗೋಸ್ಕರ ದುಡಿತಾರೆ ಹಗಲು ರಾತ್ರಿ ಅಂತೇಳಿ ಟೋಲ್ನಲ್ಲಿ ಲಕ್ಷ ಗಟ್ಟಲೆ ಕಲೆಕ್ಷನನ್ನು ಮಾಡಿಕೊಡ್ತಕ್ಕಂಥದ್ದು ನಮ್ಮ ಕಾರ್ಮಿಕರ ವರ್ಗ. ಅದರಲ್ಲೂ ನಮ್ಮ ಕನ್ನಡ ಕಾರ್ಮಿಕರು ಇದ್ದಾರೆ. ಭಾಳ ಸಂತೋಷಕರ ವಿಚಾರ. ಹಗಲು ರಾತ್ರಿ ಇವರು ನಿದ್ದೆಗೆಟ್ಟಾಗಿರ್ಬೋದು, ಸಂಸಾರನ ಬಿಟ್ಟು ಒಂದು ಕಾರ್ಮಿಕ ಚಟುವಟಿಕೆಯಲ್ಲಿ ಹೆಚ್ಚಿನ ಒಂದು ಸಮಯವನ್ನು ಈ ಟೋಲ್ನಲ್ಲಿ ನೀಡಿ ದುಡಿತಾ ಇದ್ದಾರೆ. ಅಂದರೆ ಕೆಲಸದಿಂದ ಅತಿ ಹೆಚ್ಚಿನ ಒಂದು ಸಮಯವನ್ನು ಕೂಡ ಅಲ್ಲಿ ತ್ಯಾಗ ಮಾಡ್ತಾ ಇದ್ದಾರೆ. ಇಂಥ ಒಂದು ಕಾರ್ಮಿಕ ವರ್ಗದವರಿಗೆ ಅನ್ಯಾಯ ನಡೀತಾ ಇದೆ ಅಂತಂದರೆ ಇದು ದೊಡ್ಡ ಒಂದು ಅನ್ಯಾಯ, ಕಾರ್ಮಿಕ ವರ್ಗದವರಿಗೆ ಅನ್ಯಾಯ. ಹಾಗಾಗಿ ಕಾರ್ಮಿಕ ವರ್ಗದವರಿಗೆ ಇವ್ರದೇ ಆದಂಥ ಕನಿಷ್ಠ ವೇತನಕ್ಕಾಗಿರ್ಬೋದು ಮತ್ತು ESI PF ಆಗಿರ್ಬೋದು, ಇವರ ಹಲವಾರು ಒಂದು ಕಂಪನಿಗಳ ಬೇಡಿಕೆಗೆ ಸಂಬಂಧಪಟ್ಟಿರ್ತಕ್ಕಂಥ ಅವರ ಒಂದು ಕಂಪನಿಯ ಮ್ಯಾನೇಜರ್ ಅಂತ ಏನು ಇಲ್ಲಿದ್ದಾರೆ, ಅವರಿಗೆ ಕನ್ನಡನೇ ಬರಲ್ಲ, ಅವ್ರಿಗೆ ಕನ್ನಡ ಕಲಿಬೇಕು ಅಂತ ಮೊದಲನೇದಾಗಿ ಎಚ್ಚರಿಕೆಯನ್ನು ಕೊಟ್ಟಿದ್ದೀವಿ. ತದನಂತರ ಇದು ಏನು ನೀಡಿದ ಮಾಹಿತಿಗೆ ಅವರು ಉತ್ತರ ಕೊಡಲಿಲ್ಲ ಅಥವಾ ಇವರ ಕಷ್ಟಕ್ಕೆ ಆಗಲಿಲ್ಲ ಅಂತಂದರೆ ಕಾನೂನು ರೀತಿ ಕಠಿಣ ಕ್ರಮ ಕೈಗೊಳ್ಳಲಿಕ್ಕೆ ನಾವು ಹೋರಾಟಗಳನ್ನು ಮುಂದಿನ ದಿನಗಳಲ್ಲಿ ಹಮ್ಮಿಕೊಂತೀವಿ ಅಂತೇಳಿ ನಾವು ಮತ್ತು ನಮ್ಮ ಕರ್ನಾಟಕ ಯುವ ರಕ್ಷಣಾ ವೇದಿಕೆ ರಾಜ್ಯ ಘಟಕ ಮತ್ತು ಗದಗ ಜಿಲ್ಲಾ ಘಟಕ ಸಿದ್ಧರಾಗಿದ್ದೀವಿ ಅಂತ ಹೇಳಲಿಕ್ಕೆ ಈ ಕಾರ್ಮಿಕರಿಗೆ ನಾವು ಮಾತು ಕೊಡ್ತಾ ಇದ್ದೀವಿ. ಈ ಬೆಂಬಲ ನಿರಂತರವಾಗಿರುತ್ತೆ. ತಮಗೆ ತಮ್ಮದೇ ಆದಂಥ ಟೋಲಲ್ಲಿ ಈಗ ಆಲ್ರೆಡಿ ತಮಗೆ ಗೊತ್ತಿರ್ಬೋದು, ಗಣೇಬೈಲ ಟೋಲು ಖಾನಾಪುರ ಸಮೀಪದ್ದು. ಆ ಟೋಲ್ ಅವರಿಗೆ ಎಷ್ಟು ಜನ ಕಾರ್ಮಿಕರು, 40 ಜನ ಕಾರ್ಮಿಕರಿಗೆ ಅನ್ಯಾಯ ಆಗಿತ್ತು. ಅವರಿಗೆ ಕಾನೂನು ರೀತಿ ಒಂದು ಅವರಿಗೆ ನ್ಯಾಯ ಕೊಡಿಸ್ತಕ್ಕಂಥ ಕೆಲಸವನ್ನು ನಾವು ಮಾಡಿದ್ದೀವಿ. ಇದೇ ನಿಟ್ಟಿನಲ್ಲಿ ತಮಗೂ ಕೂಡ ಮಾಡ್ತಕ್ಕಂಥ ಒಂದು ಮಾತನ್ನು ನಾನು ನೀಡ್ತಾ ಇದ್ದೀನಿ. ನಿರಂತರವಾಗಿ ಕರ್ನಾಟಕ ಯುವ ರಕ್ಷಣಾ ವೇದಿಕೆ ಕರ್ನಾಟಕ ರಾಜ್ಯ ನಾಡು ನುಡಿ ನೆಲ ಜಲಕ್ಕೆ ಸಂಬಂಧಪಟ್ಟಂತೆ, ನಾಡಿನ ರೈತರಿಗೆ ಸಂಬಂಧಪಟ್ಟಂತೆ, ಕಾರ್ಮಿಕರಿಗೆ ಸಂಬಂಧಪಟ್ಟಂತೆ, ಮಹಿಳೆಯರು, ಮಕ್ಕಳು, ಸಂಘಟಿತರು, ಅಸಂಘಟಿತರಿಗೆ ಎಲ್ಲ ವರ್ಗಕ್ಕೂ ಕೂಡ ನಾವಿದ್ದೀವಿ. ಹಾಗಾಗಿ ತಮಗೇನೇ ಅನ್ಯಾಯ ಆದ್ರೂ ನಾವು ಸಂಘಟಿತರಾಗಿ ಇರೋಣ. ನಾವು ಸಂಘಟನೆ ಮೂಲಕ ನಿಮಗೆ ಒಂದು ಪರಿಹಾರವನ್ನು ಸೂಚಿಸ್ತೀವಿ ಅಂತೇಳಿ, ತಮಗೊಂದು ಒಳ್ಳೆಯದಾಗಲಿ ಅಂತೇಳಿ ನಾವು ನಿಮ್ಮ ಒಗ್ಗಟ್ಟಿನಲ್ಲಿ ಇರ್ತೀವಿ ಅಂತ ಹೇಳಿ ಮಾತು ಕೊಡ್ತಾ ಇದ್ದೀನಿ. ನಮಸ್ತೆ, ಜೈ ಭುವನೇಶ್ವರ್. ನ್ಯೂಸ್ ಅಲರ್ಟ್, ನಿಮ್ಮಿಂದ ನಿಮಗಾಗಿ.